ನಿಮ್ಮೆಲ್ಲರಿಗೂ ನೆನಪಿದೆಯಾ ನಾವು ಲೈಫ್ನಲ್ಲಿ ಮೊದಲ ಬಾರಿ ಸೀರಿಯಸ್ ಆಗಿದ್ದು ಯಾವಾಗ ಅಂತ? ಬದುಕನ್ನ ಬದುಕಿನ ತರ ನೋಡಿ ಅದರ ಬಗ್ಗೆ ಮೊದಲ ಸಲ ಗಂಭೀರವಾಗಿ ಯೋಚನೆ ಮಾಡಿದ್ದು ಯಾವಾಗ ಅನ್ನೋದು ನೆನಪಿದೆಯೇ? ಈ ಸಿನಿಮಾ ನೋಡಿದ ಮೇಲೆ ಆ ಕ್ಷಣಗಳು ನಿಮಗೆ ನೆನಪಾಗೋದು ಗ್ಯಾರಂಟಿ. ಇವತ್ತು ನಾನು ಮಾತಾಡ್ತಾ ಇರೋ ಸಿನಿಮಾ ಯೂತ್. ಕೆನ್ ಕರುಣಾಸ್ ಅವರೇ ಬರೆದು ನಿರ್ದೇಶಿಸಿ ಲೀಡ್ ಆಗಿ ಕಾಣಿಸಿಕೊಂಡಿರೋ ಈ ಸಿನಿಮಾ 6 ಕೋಟಿಯ ಬಜೆಟ್ನಲ್ಲಿ ಮೂಡಿಬಂದು ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 82 ಕೋಟಿ ಗಳಿಸಿದೆ. ಅಷ್ಟಕ್ಕೂ ಈ ಸಿನಿಮಾದಲ್ಲಿ ಅಂತಹ ಸ್ಪೆಷಲ್ ಏನಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಿನಿಮಾದ ಕಥೆ ಪ್ರವೀಣ್ ಅನ್ನೋ ಪಾತ್ರದ ಸುತ್ತ ನಡೆಯುತ್ತೆ. ಈಗಷ್ಟೇ ಎಸ್ಎಸ್ಎಲ್ಸಿ ಮುಗಿಸಿರೋ ಇವನು ತನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಪಿಯುಸಿಗೆ ಜಾಯಿನ್ ಆಗ್ತಾನೆ. ಅಲ್ಲಿ ಅವನು ಮಾಡೋ ರಂಪಾಟ, ಅವನ ಲೈಫ್ನಲ್ಲಿ ಆಗೋ ಲವ್ ಮತ್ತು ಬ್ರೇಕಪ್ಗಳು ಅವನ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಯೌವನ ಅನ್ನೋದು ಒಂದು ಸುಂದರ ಘಟ್ಟ, ಅಲ್ಲಿ ನಾವು ಅನುಭವಿಸೋ ಎಮೋಷನ್ಸ್ ಮುಂದಿನ ದಿನಗಳಲ್ಲಿ ಸಿಗದೇ ಇರಬಹುದು ಅನ್ನೋದನ್ನ ಈ ಸಿನಿಮಾ ಬಹಳ ಚೆನ್ನಾಗಿ ತೋರಿಸಿದೆ. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇಲ್ಲಿನ ಪಾತ್ರಗಳು. ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಕೆನ್ ಕರುಣಾಸ್ ಅವರು 23ನೇ ವಯಸ್ಸಿನಲ್ಲೇ ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ನಿಜವಾದ ಎಮೋಷನ್ ನಮಗೆ ಕನೆಕ್ಟ್ ಆಗೋದು ತಂದೆ ತಾಯಿಯಾಗಿ ನಟಿಸಿರೋ ದೇವದರ್ಶಿನಿ ಮತ್ತು ಸೂರಜ್ ವೆಂಜರಮೂಡು ಅವರಿಂದ. ಇವರಿಬ್ಬರೂ ಸಿನಿಮಾದ ಎಮೋಷನಲ್ ಪಿಲ್ಲರ್ಸ್ ಅಂತಾನೇ ಹೇಳಬಹುದು. ಉಳಿದಂತೆ ಪ್ರಿನ್ಸಿಪಾಲ್ ಮತ್ತು ಫ್ರೆಂಡ್ಸ್ ಗ್ಯಾಂಗ್ ಕೂಡ ತಮ್ಮ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ. ನಾವು ಈ ತರದ ಕಥೆಗಳನ್ನ ಮೊದಲೇ ನೋಡಿದ್ದರೂ ಇಲ್ಲಿನ ಎಕ್ಸಿಕ್ಯೂಷನ್ ಮತ್ತು ರಿಲೇಟಬಿಲಿಟಿ ತುಂಬಾ ಡಿಫರೆಂಟ್ ಆಗಿದೆ. ಸಿನಿಮಾ ಸ್ಟಾರ್ಟ್ ಆಗೋದು ಫುಲ್ ಎನರ್ಜಿಯಿಂದ. ಆ ಸ್ಕೂಲ್ ಸೆಟಪ್ ಮತ್ತು ಕ್ರಶ್ ಮೂಮೆಂಟ್ಸ್ ನೋಡಿದಾಗ ನಮಗೆ ನಮ್ಮ ಹಳೆಯ ದಿನಗಳು ನೆನಪಾಗೋದು ಸುಳ್ಳಲ್ಲ. ಮೊದಲರ್ಧ ಸಿನಿಮಾ ತುಂಬಾ ವೇಗವಾಗಿ ಸಾಗುತ್ತೆ ಮತ್ತು ಅಲ್ಲಿನ ಕಾಮಿಡಿ ಕೂಡ ಸನ್ನಿವೇಶಕ್ಕೆ ತಕ್ಕಂತೆ ತುಂಬಾ ನ್ಯಾಚುರಲ್ ಆಗಿ ಮೂಡಿಬಂದಿದೆ. ಎಡಿಟಿಂಗ್ ಕೂಡ ಕ್ರಿಸ್ಪ್ ಆಗಿದ್ದು ಮ್ಯೂಸಿಕ್ ಸಿನಿಮಾದ ಟೋನನ್ನ ಎತ್ತಿ ಹಿಡಿದಿದೆ. ಎಸ್ಪೆಷಲಿ ಮುಟ್ಟ ಕಾಲಕ್ಕಿ ಅನ್ನೋ ಹಾಡು ತುಂಬಾ ಕ್ಯಾಚಿ ಆಗಿದೆ. ಸಿನಿಮಾ ಮೆಟಫರಿಕಲಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಲೈಫ್ ನಮ್ಮ ಕಡೆ ಪ್ರಶ್ನೆಗಳನ್ನ ಎಸೆದಾಗ ಅದನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನ ಬೋಧನೆ ಮಾಡದ ಹಾಗೆ ಕನ್ವೆ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಸ್ವಲ್ಪ ಸ್ಲೋ ಆಯ್ತು ಅಂತ ಅನ್ಸುತ್ತೆ. ಇಂಟರ್ವೆಲ್ವರೆಗೂ ಲೈಟ್ ಆಗಿ ಹೋಗೋ ಸಿನಿಮಾ ಸಡನ್ ಆಗಿ ಎಮೋಷನಲ್ ಡ್ರಾಮಾ ಕಡೆಗೆ ಶಿಫ್ಟ್ ಆಗುತ್ತೆ. ಈ ಟ್ರಾನ್ಸಿಷನ್ ಇನ್ನೂ ಸ್ವಲ್ಪ ಸ್ಮೂತ್ ಆಗಿರಬಹುದಿತ್ತು ಅನ್ನೋದು ನನ್ನ ಅನಿಸಿಕೆ. ಆದರೂ ತಾನು ಏನು ಹೇಳಬೇಕು ಅಂತ ಸಿನಿಮಾ ಅಂದುಕೊಂಡಿತ್ತೋ ಅದನ್ನ ಡೆಲಿವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಇದೊಂದು ಒಳ್ಳೆ ಆಪ್ಷನ್. ಈ ಸಿನಿಮಾ ಈಗ ನೆಟ್ಫ್ಲಿಕ್ಸ್ನಲ್ಲಿ ನಮ್ಮ ಕನ್ನಡದಲ್ಲೇ ಲಭ್ಯವಿದೆ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮಗೆ ಏನನಿಸಿತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.